ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನ ಹೋಟೆಲ್ ಸ್ಟೈಲ್ ವೆಜಿಟಬಲ್ ಪಲಾವ್ ಮಾಡೋಣ. ಬೇಕಾಗುವ ಪದಾರ್ಥಗಳನ್ನು ನೋಟ್ ಮಾಡಿಕೊಳ್ಳಿ. ಕತ್ತರಿಸಿದ ಬೀನ್ಸ್ 1 ಬಟ್ಟಲು, ದೊಡ್ಡದಾಗಿ ಕತ್ತರಿಸಿದ ಟೊಮ್ಯಾಟೊ 1, ಹಸಿ ಮೆಣಸಿನಕಾಯಿ 10 ರಿಂದ 12, ಕತ್ತರಿಸಿದ ಕ್ಯಾರೆಟ್ 1 ಬಟ್ಟಲು, ಚೆನ್ನಾಗಿ ತೊಳೆದು ಕತ್ತರಿಸಿದ ಪುದೀನ 1 ಕಟ್ಟು, ಸಿಪ್ಪೆ ತೆಗೆದು ಕತ್ತರಿಸಿದ ಆಲೂಗಡ್ಡೆ 2, ಕತ್ತರಿಸಿದ ಈರುಳ್ಳಿ 2, ಪಲಾವ್ ಎಲೆ 4, ಸ್ಟಾರ್ ಹೂವು 2, ಏಲಕ್ಕಿ 2, ಲವಂಗ 8, ಚಕ್ಕೆ 4 ತುಂಡು, ಮರಾಠ ಮೊಗ್ಗು 1, ಎಳೆ ಸೌತೆಕಾಯಿ 2, ಅಕ್ಕಿ 5 ಲೋಟ, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು 1 ಬಟ್ಟಲು, ಮೊಸರು ಅರ್ಧ ಲೀಟರ್, ಹಸಿರು ಬಟಾಣಿ 1 ಬಟ್ಟಲು, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಎಣ್ಣೆ 1 ಬಟ್ಟಲು, ಪಲಾವ್ ಪೌಡರ್ ಸ್ವಲ್ಪ, ಕತ್ತರಿಸಿದ ಹಸಿ ಶುಂಠಿ ಸ್ವಲ್ಪ, ಕರಿಬೇವು ಸ್ವಲ್ಪ. ಮೊದಲು ಒಂದು ಮಿಕ್ಸಿ ಜಾರಿಗೆ ಕತ್ತರಿಸಿದ ಟೊಮ್ಯಾಟೊ, ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಮನೆಯಲ್ಲಿ ಗೆಸ್ಟ್ ಬಂದಿರೋದ್ರಿಂದ ಸ್ವಲ್ಪ ಅಕ್ಕಿಯನ್ನು ಜಾಸ್ತಿ ತಗೊಂಡಿದ್ದೀನಿ. ಇಲ್ಲದೇ ಇದ್ದರೆ 2 ಲೋಟ ಅಕ್ಕಿ ಮಾತ್ರ ತಗೊಳ್ತಾ ಇದ್ದೆ. ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಟುಕೊಳ್ಳಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಕುಕ್ಕರನ್ನಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಪಲಾವ್ಗೆ ಬೇಕಾಗುವಷ್ಟು ಅಡುಗೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿಯಾದ ನಂತರ ಮಸಾಲೆ ಪದಾರ್ಥಗಳನ್ನು ಹಾಕಿ ಫ್ರೈ ಮಾಡಿ. ಆದಷ್ಟು ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ. ಕತ್ತರಿಸಿದ ಈರುಳ್ಳಿ ಹಾಕಿ 1 ನಿಮಿಷ ಫ್ರೈ ಮಾಡಿ. ನಂತರ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಕುದಿಸಿ. ಸ್ವಲ್ಪ ಪಲಾವ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕತ್ತರಿಸಿದ ಬೀನ್ಸ್ ಹಾಕಿ ಮಿಕ್ಸ್ ಮಾಡಿ. ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿ. ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿ.
ಬಟಾಣಿ ಹಾಕಿ ಮಿಕ್ಸ್ ಮಾಡಿ. ಪುದೀನ ಹಾಕಿ ಮಿಕ್ಸ್ ಮಾಡಿ. ಈ ರೀತಿ ಒಂದೊಂದೇ ತರಕಾರಿ ಹಾಕಿದಾಗ ಮಿಕ್ಸ್ ಮಾಡುತ್ತಾ ಹೋಗಬೇಕು. ನಂತರ ಚೆನ್ನಾಗಿ ತೊಳೆದ ಅಕ್ಕಿಯನ್ನು ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ 2 ನಿಮಿಷ ಫ್ರೈ ಮಾಡಿ. ಈ ರೀತಿ ಫ್ರೈ ಮಾಡಿದರೆ ಪಲಾವ್ ತುಂಬ ರುಚಿಯಾಗಿ ಇರುತ್ತೆ. ಅಕ್ಕಿಯನ್ನು ಮೊದಲೇ ತೊಳೆದಿಟ್ಟುಕೊಂಡಿದ್ದರಿಂದ 5 ಲೋಟ ಅಕ್ಕಿಗೆ 9 ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಳ ಹಾಕಿ ಗ್ಯಾಸ್ನ ಉರಿಯನ್ನು ಹೆಚ್ಚು ಮಾಡಿ 1 ವಿಸಲ್ ಕೂಗಿಸಿ. ತಣ್ಣಗಾದ ಮೇಲೆ ಕುಕ್ಕರ್ನ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವಾದಿಷ್ಟವಾದ, ಯಾವ ರೆಸ್ಟೋರೆಂಟ್ಗೂ ಕಡಿಮೆ ಇಲ್ಲದ ರುಚಿಕರವಾದ ಪಲಾವ್ ಮನೆಯಲ್ಲೇ ತಯಾರಾಗಿದೆ. ನೆಕ್ಸ್ಟ್ ಮೊಸರು ಬಜ್ಜಿ ಮಾಡೋಣ. ಸೌತೆಕಾಯಿಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 1 ಬಟ್ಟಲಿಗೆ ಮೊಸರನ್ನು ತಗೊಂಡಿದ್ದೀನಿ. ಸೌತೆಕಾಯಿ ಮತ್ತು ಈರುಳ್ಳಿಯನ್ನು 2 ಬೇರೆಯಾಗಿ ಚಿಕ್ಕದಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಮೊಸರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಸೌತೆಕಾಯಿ ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ರುಚಿಕರವಾದ ಮೊಸರು ಬಜ್ಜಿ ತಯಾರಾಗಿದೆ. ಇದನ್ನು ಪಲಾವ್ನೊಂದಿಗೆ ಬಡಿಸಿ. ಮೊಸರು ಬಜ್ಜಿ ಬೇಕಿಲ್ಲದವರು ಪಲಾವನ್ನು ಹಾಗೆಯೇ ತಿನ್ಬೋದು. ತುಂಬ ರುಚಿಕರ ಆಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.